ಜಿಪುಣಿ ಕಾಗೆಯ ಹೋಟೆಲ್. ಭಾನುವಾರ ದಿನ ಬೆಳಿಗ್ಗೆ ಸಮಯ. ತುನಿಗುಬ್ಬಚ್ಚಿ ಒಂದು ಚಿಕ್ಕ ಗಾಡಿಯಲ್ಲಿ ಟಿಫನ್ ಮಾಡಿ ಎಲ್ರಿಗೂ ಕೊಡ್ತಾ ಇದ್ಲು. ಪಕ್ಷಿಗಳು ಕೂಡ ಬಂದು ತಗೊಂಡು ತಿಂತಾ ಇದ್ರು. ಟೊನಿ, ಏನ್ ಬೇಕಾದ್ರೆ ಹೇಳೋ, ಈ ದೋಸೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನಿಂದ ಈ ದೋಸೆ ತಿನ್ನದೆ ಇರಕ್ಕೆ ಆಗಲ್ಲ ಗೊತ್ತಾ? ಹಾ ಹೌದು ಟೊನಿ, ನಾನು ಡಯಟಲ್ಲಿದ್ದೀನಿ. ಆದ್ರೂ ಕೂಡ ನೀನು ದೋಸೆ ಹಾಕುವಾಗ ಆ ವಾಸನೆಗೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ನನಗೂ ಕೂಡ 2 ದೋಸೆ ಹಾಕಿ ಕೊಡ್ತೀಯಾ? ಲೂಸಿ, ಭಾನುವಾರ ಮಾತ್ರ ನೀನು ಡಯಟ್ ಎಲ್ಲ ಇರಬೇಡ. ಆಮೇಲೆ ಟುನಿ ಮಾಡಿಕೊಡೋ ದೋಸೆನ ಮಿಸ್ ಮಾಡ್ತೀಯಾ? ಟುನಿ, ನನಗೆ 2 ದೋಸೆ ಚಟ್ನಿ ಎಕ್ಸ್ಟ್ರಾ ಹಾಕು. ಆವಾಗ ಟುನಿ ನಗುತ್ತಾ, ಖಂಡಿತ ಹಾಕ್ತೀನಿ ಕುಹು. ಎಲ್ರೂ ಹೊಟ್ಟೆ ತುಂಬ ಊಟ ಮಾಡಿ. ನೀವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡೋದನ್ನ ನೋಡಕ್ ನನಗಂತೂ ತುಂಬ ಖುಷಿಯಾಗುತ್ತೆ. ಆಂಟಿ, ನನಗೆ ಈ ದೋಸೆ ಬೇಡ, ಉಪ್ಪಿಟ್ಟು ಮಾಡಿ ಕೊಡ್ತೀರಾ? ಏ ಬನ್ನು, ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಇದ್ರಲ್ಲಿ ನೀನು ಮೆನು ಕಾರ್ಡ್ ಬೇರೆ ಕೇಳ್ತೀಯಾ? ಬಾಯಿ ಮುಚ್ಕೊಂಡು ಕೊಟ್ಟಿದ್ದಾನೆ ತಿನ್ನೋ. ಆವಾಗ್ಲೇ ಚಿಚುಕಾಗೆ ತನ್ನ ಮಗ ಚಿನ್ನುಕಾಗೆನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಅವಳು ಕೂಡ ಒಂದು 4-5 ದೋಸೆಗಳನ್ನ ತಿಂದ್ಲು. ಆದ್ರೆ ಟುನಿಗೆ ಒಳ್ಳೆ ಹೆಸರು ಸಿಗೋದು ಚಿಚಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಲೋ ಚಿನ್ನು, ನೋಡೋದೇನೋ, ಆ ಟುನಿ ಎಲ್ರಿಗೂ ಫ್ರೀಯಾಗಿ ದೋಸೆ ಮಾಡಿಕೊಟ್ಟು ಒಳ್ಳೆ ಹೆಸರು ತಗೊಳ್ತಾ ಇದ್ದಾಳೆ. ನನ್ನ ಹತ್ರ ಕೂಡ ಒಂದು ಐಡಿಯಾ ಇದೆ ಕಣೋ. ನಾನು ನಾಳೆನೇ ನಮ್ಮೂರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರಿಗೂ ತಿನ್ನಕ್ಕೆ ಕೊಟ್ಟು ಅವಳ ಥರ ಒಳ್ಳೆ ಹೆಸರು ತಗೊಳ್ತೀನಿ. ಅದಕ್ಕೆ ಮೊದಲು ನಿನಗೆ ಅಡುಗೆ ಮಾಡೋಕ್ಕೆ ಬರಬೇಕಲ್ವಾ ಅಮ್ಮ? ನಿನ್ನೆ ನೀನು ಉಪ್ಪಿಟ್ಟು ಮಾಡಿ ಕೊಟ್ಟೆ, ಅದನ್ನು ಬಾಲ್ ಥರ ಮಾಡಿ ನಾನು ಹೋಗಿ ಕ್ರಿಕೆಟ್ ಆಡ್ತಾ ಇದ್ದೆ, ಅಷ್ಟು ಸ್ಟ್ರಾಂಗ್ ಆಗಿತ್ತು. ನಿನಗೆ ಯಾಕಮ್ಮ ಈ ಕೆಲಸ ಎಲ್ಲ? ಸುಮ್ಮನಿರೋ. ಸಿಟಿಯಲ್ಲಿ ಕ್ರಿಯೇಟಿವ್ ಫುಡ್ ಅನ್ನೋ ಹೆಸರಲ್ಲಿ ಏನೇನೋ ಮಾಡಿಕೊಟ್ಟು ಫೇಮಸ್ ಆಗ್ತಾ ಇದ್ದಾರೆ ಅಲ್ವಾ? ಅದೇ ರೀತಿ ನಾನು ಕೂಡ ಕ್ರಿಯೇಟಿವ್ ಫುಡ್ ಮಾಡ್ತೀನಿ. ನನ್ನ ರೆಸ್ಟೋರೆಂಟಲ್ಲಿ ನೀನೇ ಕಣೋ ವೆಯ್ಟರು. ಬಾಬಾ, ಮನೇಲಿ ತುಂಬ ಕೆಲಸ ಇದೆ. ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗೆ ಅವಳ ಮನೆ ವರಾಂಡದಲ್ಲಿ 4 ಟೇಬಲ್ಗಳು 8 ಚೇರ್ಗಳನ್ನ ತಗೊಂಡು ಬಂದು ಹಾಕಿದ್ಲು. ಅಲ್ಲಿ ಚಿಚು ಡಾಬಾ ಅಂತ ಒಂದು ಹೆಸರಾಕಿ ಪ್ಯೂರ್ ಆರ್ಗಾನಿಕ್ ಆ್ಯಂಡ್ ಡಯಟ್ ಫುಡ್ ಅಂತ ಆ ಬೋರ್ಡಲ್ಲಿ ಬರ್ದಿಟ್ಟಿದ್ಲು. ವೆಯ್ಟರ್ ವೇಷನ ಹಾಕೊಂಡು ಚಿನ್ನುಕಾಗೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದ. ಆವಾಗ ಚಿಚುಕಾಗೆ ಜೋರಾಗಿ, ಬರ್ಬೇಕು, ಪ್ಯೂರ್ ಆದ ಆರ್ಗ್ಯಾನಿಕ್ ಡಯಟ್ ಫುಡ್ಡು. ಇದನ್ನ ತಿಂದ್ರೆ ನಿಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಎಲ್ರೂ ಬೇಗ ಬಂದು ತಿನ್ಕೊಂಡು ಹೋಗಿ. ಆ ಶಬ್ದವನ್ನು ಕೇಳಿ ಟುನಿ, ಚೋಟು, ಮಹಿ, ಕುಹು, ಲೂಸಿ ಹಾಗೂ ಮಕ್ಕಳು ಎಲ್ಲರೂ ಕೂಡ ಆ ಕಡೆ ಬಂದ್ರು. ಅರೆ, ನಮ್ ಚಿಚ್ಚು ಹೊಸದಾಗಿ ಹೋಟೆಲ್ ಓಪನ್ ಮಾಡಿದಾಳ, ಇದೊಳ್ಳೆ ವಿಷಯನೇ. ಸರಿ, ಹಾಗಾದ್ರೆ ನಾವೇ ಅವಳಿಗೆ ಸಪೋರ್ಟ್ ಮಾಡ್ಬೇಕು. ಇವತ್ತು ಬೆಳಿಗ್ಗೆ ತಿಂಡಿ ಇಲ್ಲೇ ತಿನ್ನೋಣ ಹಾಗಂತ ಅಂದ್ಕೊಂಡು ಬಂದವರು ಎಲ್ಲರೂ ಕೂಡ ಸಪ್ರೇಟ್ ಆಗಿ ಟೇಬಲಲ್ಲಿ ಕೂತ್ಕೊಂಡ್ರು. ಹಾಯ್ ಮೇಡಮ್, ಏನು ಆರ್ಡರ್ ಕೊಡಬೇಕೋ ಕೊಡಿ, ಆದರೆ ನಾನೊಂದು ಸಜೆಷನ್ ಕೊಡ್ತೀನಿ, ಇಲ್ಲಿಂದ ಹೋಗ್ಬಿಡಿ ಹಾಗಂತ ಹೇಳಿದಾಗ ಚಿಚುಕಾಗೆ ಬಂದು ಚಿನ್ನನ ಹೊಡೆದು, ವೇಟರ್ ಬಾಯ್, ಕಸ್ಟಮರ್ಸ್ಗೆ ಮೆನು ಹೇಳೋ. ಸಾರಿ, ಏನು ಅಂದ್ಕೊಳ್ಬೇಡಿ, ಅವನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅಲ್ವಾ, ಇವಾಗ ಹೇಳ್ತಾನೆ. ಮೆನು ಅಲ್ಲಿ ಏನಿದೆ ಅಂದರೆ ಗೋಲ್ಡನ್ ಕ್ರಿಸ್ಪಿ ದೋಸೆ, ಹಾಟ್ ಸೂಪು ಮತ್ತು ಗ್ರೀನ್ ಸ್ಯಾಲೆಡ್ಡು. ವಾವ್, ಹೆಸರೇ ತುಂಬ ರಿಚ್ ಆಗಿದೆ ಚಿಚು. ನಾನು ಡಯಟಲ್ಲಿರೋದ್ರಿಂದ ನನಗೊಂದು ಹಾಟ್ ಸೂಪು, ಆಮೇಲೆ ಏನು ಹೇಳಿದೆ, ಗ್ರೀನ್ ಸ್ಯಾಲೆಡ್ ತಗೊಂಡು ಬಾ. ನನಗಂತೂ ಗೋಲ್ಡನ್ ಪೇಪರ್ ರೋಸ್ಟ್ ದೋಸೆ ಬೇಕು, ತುಂಬ ಹಸ್ವಾಗ್ತಾ ಇದೆ. ನನಗೂ ಕೂಡ ಒಂದು ದೋಸೆ. ಆರ್ಡರ್ ಬಂದಾಯ್ತು, ಇನ್ನೊಂದು 2 ನಿಮಿಷದಲ್ಲಿ ಇಂಟರ್ನ್ಯಾಷನಲ್ ಬ್ರೇಕ್ಫಾಸ್ಟ್ ನಿಮ್ಮ ಕಣ್ಮುಂದ್ಗಡೆ ಇರುತ್ತೆ. ಚಿನ್ನು ಹಾಗೂ ಚಿಚ್ಚು ಇಬ್ರು ಅಡುಗೆ ಮನೆಗೆ ಹೋದ್ರು. ಅಲ್ಲಿ ಏನೂ ಇಲ್ಲ, ತರಕಾರಿನೂ ಇಲ್ಲ, ಒಲೆನೂ ಇಲ್ಲ, ಯಾವುದೇ ಹಿಟ್ಟೂ ಇಲ್ಲ. ಇಬ್ರು ಯೋಚನೆ ಮಾಡ್ತಾ ಇದ್ರು. ಅಮ್ಮ, ಇಲ್ಲಿ ಏನೂ ಇಲ್ಲ, ಎಲ್ಲರೂ ಸೂಪು ದೋಸೆ ಎಲ್ಲ ಕೇಳ್ತಾ ಇದ್ದಾರೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ನಿನ್ನ ಮರ್ಯಾದೆ ಹರಾಜಾಗ್ತೀಯಾ ಅಂತ. ಸುಮ್ಮನಿರೋ, ವೆರೈಟಿಯಾಗಿ ಫುಡ್ ತಯಾರು ಮಾಡ್ಬೇಕಷ್ಟೇ ತಾನೇ. ಇವರು ಡಯಟ್ ಆರ್ಗಾನಿಕ್ ಅಂತ ಬಂದಿದ್ದಾರೆ, ಏನಾದರೂ ಮಾಡ್ಬೋದು. ನಾನು ಒಲೆ ಮೇಲೆ ಬಿಸಿನೀರು ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ತಗೊಂಡು ಬಾ. ಅದೇ ಹಾಟ್ ಸೊಪ್ಪು. ಹೊರಗಡೆ ಮರದ ಕೆಳಗಡೆ ಎಲೆಗಳು ಬಿದ್ದಿದೆ ಅಲ್ವಾ, ಅದನ್ನು ಸ್ವಲ್ಪ ತಗೊಂಡು ಬಾ. ಆವಾಗ ಚಿನ್ನುಕಾಗಿ ಹೆದರ್ಕೊಂಡು, ಎಲೆಗಳ ಅಮ್ಮ, ನನಗೆ ಯಾಕೋ ಇವತ್ತು ನಮ್ಮನ್ನ ಅವ್ರು ಸಾಯಿಸ್ಬಿಡ್ತಾರೆ ಅಂತ ಅನ್ನಿಸ್ತಿದೆ. ಸುಮ್ಮನೆ ನಾನು ಹೇಳಿದಷ್ಟು ಮಾಡೋ, ಇವ್ರನ್ನ ಏನು ಹೇಳಿ ಮೋಸ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಿನ್ನುಕಾಗೆ ಹೆದರ್ಕೊಂಡೆ ಆ ಸೂಪ್ ಹಾಗೂ ಸ್ಯಾಲೆಡ್ ಎಲ್ಲಾನು ತಗೊಂಡು ಬಂದಿಟ್ಟ. ಎಲ್ಲರೂ ಆಸೆಯಿಂದ ಅದನ್ನ ನೋಡಿದಾಗ ತಕ್ಷಣ ಅವರ ಮುಖಗಳು ಬಾಡಿ ಹೋಯ್ತು. ಆವಾಗ ಲೂಸಿ ಪಾರಿವಾಳ, ಏನ್ ಚಿಚ್ಚಿ ಇದು ಬರೀ ಬಿಸಿನೀರು ಸೂಪ್ ಅಂದೆ, ಇದರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮಾತ್ರ ಇದೆ, ಬೇರೆ ಏನೂ ಇಲ್ವಲ್ಲ? ಆವಾಗ ಚಿಚ್ಚು ಧೈರ್ಯದಿಂದ, ಅಯ್ಯೋ ಲೂಸಿ, ನೀನ್ ಬೇರೆ, ಇದು ಡಯಟ್ ಸೂಪು ಅಂದ್ರೆ ಕ್ಲಿಯರ್ ವಾಟರ್ ಸೂಪು. ಇದರಲ್ಲಿ ಆಯಿಲ್ ಇಲ್ಲ, ಮಸಾಲೆ ಇಲ್ಲ, ಸಕ್ಕರೆ ಇಲ್ಲ, ಉಪ್ಪಿಲ್ಲ. ಅಂದ್ರೆ ಇದು ನಿನ್ನ ಹೆಲ್ತ್ಗೆ ತುಂಬಾ ಒಳ್ಳೇದು, ನಿನ್ ಮುಖ ಗ್ಲೋ ಆಗುತ್ತೆ. ಓ ಹೌದಾ, ಹಾಗಾದ್ರೆ ಸರಿ.
ಆಮೇಲೆ ಈ ಗ್ರೀನ್ ಸ್ಯಾಲೆಡ್ ಏನೋ ಸ್ಯಾಲೆಡ್ ಅಂತ ಹೇಳಿ ಹುಲ್ ತಗೊಂಡ್ ಬಂದಿಟ್ಟಿದೀಯಾ? ಅದೋ ನಮ್ಮ ಊರಿನಲ್ಲಿ ಹಸುಗಳೆಲ್ಲ ಏನ್ ತಿನ್ನುತ್ತೆ? ಹುಲ್ಲನ್ನ ತಾನೆ. ಆ ಹುಲ್ಲು ತಿನ್ನೋದ್ರಿಂದ ಅವುಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಬಲಶಾಲಿಗಳಾಗಿದೆ. ಆ ರೀತಿ ನೀನು ಕೂಡ ಬಲಶಾಲಿಯಾಗಿರ್ಬೇಕಲ್ವಾ? ಅದಕ್ಕೆ ಈ ಗ್ರೀನ್ ಸ್ಯಾಲೆಡ್. ಸರಿ. ಆದ್ರೆ ಈ ಗೋಲ್ಡನ್ ಪೇಪರ್ ದೋಸೆ ಇದೇನಿದು? ಬರೀ ಒಣಗೋಗಿರುವ ಒಂದು ಎಲೆನ ತಗೊಂಡ್ ಬಂದು ತಟ್ಟೆಲಿಟ್ಟಿದೀಯಾ? ಹೌದು ಚಿಚು, ದೋಸೆ ಅಂತ ಹೇಳಿದೆ. ಆದ್ರೆ ಉದುರಿ ಹೋಗಿರುವ ಎಲೆನ ತಗೊಂಡ್ ಬಂದು ಇಟ್ಟಿದೀಯಾ? ಇದಕ್ಕೆ ಏನ್ ಇಟ್ಕೊಂಡಿದೆ ತಿಯರಿ? ಆವಾಗ ಚಿಚುಕಾಗೆ ಹೆದರಿದೆ. ಅಯ್ಯೋ ಮಹಿಯವರೇ, ಆ ಎಲೆ ಆರ್ಗಾನಿಕ್ ಎಲೆ. ಅದು ಅರಿಶಿನ ಬಣ್ಣದಲ್ಲಿ ಗೋಲ್ಡನ್ ಕಲರಲ್ಲಿ ಇದೆ ನೋಡಿ, ಕ್ರಿಸ್ಪಿಯಾಗಿನೂ ಇದೆ. ಅದನ್ನ ತಿಂದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇದನ್ನೆಲ್ಲ ನೋಡ್ತಾ ಇದ್ದ ಟುನಿಗುಬ್ಬಚ್ಚಿ, ಚಿಚು, ಕಣ್ಣಿಗೆ ಕಾಣದೇ ಇರುವ ಆಹಾರನ ತಿನ್ನಕ್ಕೆ ನಮ್ಮಿಂದಂತೂ ಆಗಲ್ಲ. ಇದಕ್ಕೆ ಊಟ ಮಾಡದೆ ಸುಮ್ಮನೆ ಇರ್ಬೋದು. ಇದಕ್ಕೆ ನೀನ್ ಬೇರೆ ಡಯಟ್ ಫುಡ್ ಅಂತ ಹೆಸರಿಟ್ಟಿದೀಯಾ? ಹೌದಮ್ಮ, ಈ ಎಲೆ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗುತ್ತೆ. ನಾನು ಊದಿ ಊದಿ ಇದ್ರ ಜೊತೆ ಆಟಾಡ್ತೀನಿ. ಆವಾಗ ಮಹಿಹದ್ದು ಕೋಪ ಮಾಡ್ಕೊಳ್ಳದೆ ತುಂಬಾನೇ ತಾಳ್ಮೆಯಿಂದ, ಸರಿ ಚಿಚು, ನೀನು ಏನೋ ಕ್ರಿಯೇಟಿವ್ ಆಗಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದೀಯಾ. ಪರವಾಗಿಲ್ಲ, ಬಿಲ್ ಎಷ್ಟಂತ ಹೇಳೋ. ಆ ಹಣನ ಕೊಟ್ಬಿಟ್ಟು ನಾವೆಲ್ಲರೂ ಹೊರಡ್ತೀವಿ. ಆವಾಗ ಚಿಚುಕಾಗೆ ಒಂದು ಕ್ಯಾಲ್ಕುಲೇಟರ್ನ ತಗೊಂಡು ಬಂದು, ತುಂಬಾ ಸಂತೋಷ ಮಹಿಯವರೇ, ಊಟ ಮಾಡಲಿಲ್ಲ ಅಂದ್ರೂ ಕೂಡ ನೀವು ಹಣ ಕಟ್ತೀನಿ ಅಂತಿದ್ದೀರಾ. ಇವಾಗ 2 ಸೂಪು, 2 ಸ್ಯಾಲೆಡು, 2 ಗೋಲ್ಡನ್ ದೋಸೆ, ಇದಕ್ಕೆ 500 ರೂಪಾಯಿ. ಸರ್ವಿಸ್ ಚಾರ್ಜ್ ಎಲ್ಲ ಫ್ರೀ. ಏನೋ ಬರೀ ಬಿಸಿನೀರಿಗೆ ಒಣಗೋಗಿರುವ ಎಲೆಗೆ 500 ರೂಪಾಯಿನಾ? ಇದು ಅನ್ಯಾಯ ಚಿಚು. ನೀನು ನಿನ್ನ ಹೋಟೆಲ್ಗೆ ಹೋಟೆಲ್ ಅಂತ ಹೇಳ್ಬೇಡ, ಇದು ದರೇಡುಕಾರರ ಸಂಘ ಅಂತ ಹೇಳು. ಅಮ್ಮ, ಕಮ್ಮಿ ಮಾಡಮ್ಮ, ಅವ್ರು ನಮ್ಮನ್ನ ಹೊಡೆದ್ ಬಿಡ್ತಾರೋ ಏನೋ. ಸುಮ್ನಿರೋ, ಅವ್ರು ನಾನು ತಗೊಂಡ್ ಬಂದ ಫುಡ್ಡನ್ನ ಕಣ್ಣಾರೆ ನೋಡಿದ್ದಾರೆ, ಕಿವಿಯಿಂದ ಕೇಳಿಸ್ಕೊಂಡಿದ್ದಾರೆ, ಅದಕ್ಕೆ ಕೊಡ್ಬೇಕಲ್ವಾ? ಆವಾಗ ಮಹಿಹದ್ದು ಚಿಚುವಿನ ಈ ಜಿಪಣತನಕ್ಕೆ ಪಾಠ ಕಲ್ಸ್ಕೊಡ್ಬೇಕು ಅಂತ ಅಂದ್ಕೊಂಡು ಹಣ ಚೀಲನ ಚಿಚು ಮುಂದ್ಗಡೆ ಇಟ್ಟಿತ್ತು. ಅದರಲ್ಲಿ ಸುಮಾರು ಚಿಲ್ಲರೆ ಹಣ ಇತ್ತು. ಕರೆಕ್ಟೆ. ಅವಳು ಹೇಳಿದಾಗೆ ಅವಳಿಗೆ ಕೊಡ್ಬೇಕಾಗಿರೋ ಪೇಮೆಂಟ್ನ ನಾವು ಕೊಡೋದೇ ಕರೆಕ್ಟು. ಹಾಗಂತ ಹೇಳಿ ಮಹಿಹದ್ದು ಆ ಚಿಲ್ಲರೆ ಹಣ ಇಟ್ಟಿರುವ ಚೀಲನ ತೆಗೆದು ಚಿಚು ಕೈಯಲ್ಲಿ ಕೊಟ್ಟು ಅವಳ ಮುಂದ್ಗಡೆ ಆ ಚೀಲನ ಚಲ್ 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 ಅಂತ ಅಲ್ಲಾಡ್ಸಿ ಆ ಸೌಂಡ್ ಬರೋ ಥರ ಮಾಡಿ ಆಮೇಲೆ ಪುನಃ ಅವಳ ಹತ್ರನೇ ಇಟ್ಕೊಂಡು. ಆವಾಗ ಚಿಚು, ಏನ್ ಮಹಿಯವ್ರೆ, ಕೊಟ್ಟಾಗೆ ಕೊಟ್ಟು ಚಲ್ ಚಲ್ ಅಂತ ಹೇಳಿ ಪುನಃ ತಗೊಂಡ್ಬಿಟ್ರಿ? ಆವಾಗ ಮಹಿ ನಗಾಡ್ಕೊಂಡು, ನೀನ್ ಕೂಡ ಅದೇ ಮಾಡ್ದೆ. ಬಿಸಿನೀರು ತಗೊಂಡು ಬಂದು ಸೂಪ್ ಅಂದೆ, ಸ್ಯಾಲೆಡ್ ಅಂತ ಹೇಳಿ ಬರೀ ಹುಲ್ಲನ್ನ ಕೊಟ್ಟೆ, ಅದಕ್ಕೆ ಇದು ಸಾಕಲ್ವಾ? ಆದರೂ ಇಲ್ಲಿ ನೀವು ಕೂತ್ಕೊಂಡು ಗಾಳಿ ಶ್ವಾಸಿಸೋದಕ್ಕೆ ಹಣ ಕೊಡ್ಬೇಕಲ್ವಾ? ಏನ್ ಚಿಚು ನೀನು, ನಿನ್ನ ಫುಡ್ಡನ್ನ ನಾವು ಬರೀ ಕಣ್ಣಾರೆ ನೋಡಿದ್ವಿ, ವಾಸನೆ ಮಾತ್ರ ನೋಡಿದ್ವಿ. ಹಾಗಿರುವಾಗ ಈ ಹಣನ ನಿನ್ನ ಕಣ್ಣಾರೆ ನೋಡಿದೀಯಾ, ಹಣದ ಆ ಸೌಂಡ್ ಕೂಡ ಕೇಳಿಸ್ಕೊಂಡಿದ್ಯಾ, ಇದು ಓಕೆ ಅಲ್ವಾ? ಆವಾಗ ಅಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಜೋರಾಗಿ ನಗಾಡಿದ್ರು. ಸೂಪರ್ ಮಹಿಯವ್ರೆ, ಈ ಚಿಚು ಜಿಪಣತನಕ್ಕೆ ನೀವು ಕೊಟ್ಟಿರೋದು ಒಳ್ಳೆ ಪಾಠನೇ. ಏನ್ ಚಿಚು, ಅವ್ರು ಹೇಳಿದ್ದು ನಿಜ ತಾನೇ? ನೀನ್ ಮಾಡಿದಕ್ಕೆ ಅವ್ರು ಮಾಡಿದ್ದು ಸರಿಯಾಗಿದೆ ತಾನೇ? ಹೌದೌದು, ಕಣ್ಣಿಗೆ ಕಾಣದೇ ಇರುವ ಆಹಾರಕ್ಕೆ ಕಣ್ಣಿಗೆ ಕಾಣದೇ ಇರುವ ಹಣ ಕೊಟ್ರೇನೆ ಸರಿ. ಏನ್ ಚಿಚು, ನಾಳೆನು ಬಂದು ಇಲ್ಲೇ ತಿಂಡಿ ತಿಂದ್ಬಿಟ್ಟು ಹೋಗ್ಲಾ? ಇವಾಗ ಚಿಚುಕಾಗಿಯ ಮುಖ ಬಾಡಿ ಹೋಯ್ತು. ಅವಳು ಹಾಕಿದ ಪ್ಲಾನ್ ಫ್ಲಾಪ್ ಆಗಿದ್ ಮಾತ್ರ ಅಲ್ಲದೆ ಅವಳಿಗೆ ಇವಾಗ ರಿವರ್ಸ್ ಹೊಡೀತು. ಅಮ್ಮ, ನಾನು ಹೇಳ್ದೆ ಅಲ್ವಾ ಇದೆಲ್ಲ ಬೇಡ ಅಂತ. ಇವಾಗ ನೋಡು, ನಿನಗಿಂತ ಅವರು ಬುದ್ಧಿವಂತರಮ್ಮ. ಅವ್ರ ಹತ್ರ ನಿನ್ನಿಂದ ಗೆಲ್ಲಕ್ಕಾಗಲ್ಲ. ನನ್ನ ಮಾತು ಕೇಳಿ ಎಲ್ಲರ ಹತ್ರ ಸಾರಿ ಹೇಳ್ಬಿಡಮ್ಮ. ಆವಾಗ ಚಿಚು ಅವಳ ತಪ್ಪು ತಿಳ್ಕೊಂಡು, ನೀನು ಹೇಳಿದ್ದು ಸರಿನೇ ಕಣೋ, ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ಏನೋ ಹಣ ಸಂಪಾದನೆ ಮಾಡಬೇಕು ಅನ್ನುವ ಆಸೆಯಲ್ಲಿ ಈ ರೀತಿ ಮೋಸ ಮಾಡಬೇಕು ಅಂತ ಅಂದ್ಕೊಂಡೆ. ಇನ್ನೊಂದ್ಸಲ ನಾನು ಯಾವಾಗಲೂ ಈ ರೀತಿ ಮಾಡೋದಿಲ್ಲ. ಆವಾಗ ಟುನಿಗುಬ್ಬಚ್ಚಿ, ಪರವಾಗಿಲ್ಲ ಬಿಡು ಚಿಚು, ಏನೋ ಗೊತ್ತಿಲ್ಲದೆ ಒಂದ್ಸಲ ತಪ್ಪು ಮಾಡಿದೀಯಾ, ಬಿಟ್ಟಿದ್ದೀವಿ. ಸರಿ ಸರಿ, ಎಲ್ಲರೂ ಹಸ್ವಲ್ಲಿದ್ದೀರಾ ಅಲ್ವಾ? ನನ್ನ ಮನೆಗೆ ಬನ್ನಿ, ಸಮಯ ಕಡಿಮೆ ಇದೆ. ನಿಮಗೋಸ್ಕರ ನಾನು ಉಪ್ಪಿಟ್ಟು ಮಾಡಿ ಕೊಡ್ತೀನಿ, ಸರಿನಾ? ಅಯ್ಯೋ ಥ್ಯಾಂಕ್ಸ್ ಟೋನಿ, ನನಗೂ ಕೂಡ ತುಂಬ ಹಸುವಾಗ್ತಾ ಇದೆ. ನನಗೂ ಈ ಬಿಸಿನೀರು ಕುಡಿದ್ರೆ ಹಸುವು ತೀರಲ್ಲ. ನಾನು ಕೂಡ ಬರಲಾ, ಸ್ವಲ್ಪ ಉಪ್ಪಿಟ್ಟು ಮಾಡಿ ಕೊಡ್ತೀಯಾ? ಸರಿ ಹೋಯ್ತು. ಸರಿ ಸರಿ ಬಾ, ನಾನು ಏನು ಮಾಡಿದ್ರು ಎಲ್ರಿಗೋಸ್ಕರನೇ ಮಾಡೋದು. ಹಾಗಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ರು. ಟುನಿ ಸ್ವಲ್ಪ ಸಮಯದಲ್ಲಿ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟನ್ನ ಪಕ್ಷಿಗಳಿಗೆ ಮಾಡಿ ತಗೊಂಡು ಬಂದು ಕೊಟ್ಲು. ಎಲ್ರೂ ಆ ಉಪ್ಪಿಟ್ಟನ್ನ ಸಂತೋಷವಾಗಿ ತಿಂದ್ರು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ಬರ ಬೆಳವಣಿಗೆ ನೋಡಿ ಇನ್ನೊಬ್ರಿಗೆ ಒಳ್ಳೆ ಹೆಸರು ಸಿಗುತ್ತೆ ಅಂತ ಹೇಳಿ ನಾವು ಹೊಟ್ಟೆ ಉರ್ಕೊಂಡ್ರೆ ನಾಳೆ ಅವಮಾನ ಪಟ್ಟು ನಿಲ್ಬೇಕಾಗುತ್ತೆ. ಅದು ಪಕ್ಷಿಗಳ ಗ್ರಾಮ. ಪ್ರಶಾಂತವಾದ ಒಂದು ಬೆಳಿಗ್ಗೆ ಸಮಯ. ಎಲ್ರೂ ಅವ್ರ ಕೆಲಸ ಮಾಡ್ಕೊಳ್ತಿದ್ರು. ಟುನಿ ಅವಳ ಮನೆ ಮುಂದ್ಗಡೆ ಧಾನ್ಯಗಳನ್ನ ಒಣಗಿಸ್ತಾ ಇದ್ಲು. ಬುಜ್ಜಿ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ಲು. ಅವಾಗ ಮಹಿಹದ್ದು ಒಂದು ಮರದ ಕೆಳಗಡೆ ಕೂತ್ಕೊಂಡು ಆಕಾಶನ ನೋಡ್ತಿತ್ತು. ಮರದ ಮೇಲೆ ಕೂತ್ಕೊಂಡು
ಚೋಟಿಗಿಳಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಮಾತಾಡ್ತಾ ಇದ್ರು. ಆ ಸಮಯದಲ್ಲಿ ದೂರದಲ್ಲಿ ಚಿಚುಕಾಗೆ ಒಂದು ನ್ಯೂಸ್ ಪೇಪರ್ನ ಹಿಡ್ಕೊಂಡು ಹಾರ್ಕೊಂಡು ಬೇಗ ಆ ಮರದ ಹತ್ತಿರ ಬರ್ತಾ ಇದ್ಲು. ಅವಳ ಮುಖದಲ್ಲಿ ಏನೋ ಕಾಣಿಸ್ತಾ ಇರೋ ಒಂದು ಗರ್ವ ಇತ್ತು. ಮಹಿಹದ್ದು ಎಲ್ಲರ ಮಧ್ಯದಲ್ಲಿ ನಿಂತ್ಕೊಂಡು ಅವಳ ಗಂಟ್ಲನ್ನ ಸರಿ ಮಾಡ್ಕೊಂಡು ಜೋರಾಗಿ, ಬನ್ನಿ ಬನ್ನಿ, ಎಲ್ಲರೂ ಕೇಳ್ಕೊಳ್ಳಿ, ಒಂದು ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಇದೆ. ಅದನ್ನು ಕೇಳಿ ಎಲ್ರೂ ಕೂಡ ಬೆಚ್ಚಿ ಬಿದ್ರು. ಏನ್ ಚಿಚ್ಚು, ಯಾಕೆ ಹಾಗೆ ಕಿರ್ಚಾಡ್ತಾ ಇದ್ದೀಯಾ? ಹುಲಿ ಬಂತ? ಬೇಟೆಗಾರ ಬನ್ನ? ತುನಿ, ಹುಲಿ ಬಂದಿದ್ದಲ್ಲ, ಅದಕ್ಕಿಂತ ಒಂದು ಮುಖ್ಯವಾದ ವಿಚಾರ. ಇವತ್ ನಾನು ಟೌನಿಗೆ ಹೋದಾಗ ಈ ಪೇಪರ್ನ ನೋಡ್ದೆ. ಈ ಪೇಪರಲ್ಲಿ ನಮ್ಮ ಕಾಡಿನ ಬಗ್ಗೆ ಏನೋ ಬರ್ದಿದೆ. ವಾರ್ತೆನಾ? ಅದೆಂತ ವಾರ್ತೆ? ಹೌದು, ನಮಗಂತೂ ಓದಕ್ ಗೊತ್ತಿಲ್ಲ. ನೀನು ಓದಿಲ್ಲ ಅಲ್ವಾ? ನೀನು ಶಾಲೆಗೆ ಹೋಗಿದ್ನೇ ನಾನು ನೋಡ್ಲಿಲ್ಲ. ಚಿಚು ನಗುತ್ತಾ, ಅಗಿಯವ್ರೇ, ನೀವು ಬೇಕಾದ್ರೆ ಶಾಲೆಗೆ ಹೋಗದೆ ಇರ್ಬೋದು, ಆದ್ರೆ ನಾನು ಕಾನ್ವೆಂಟ್ನ ಕಿಟಕಿಯಿಂದನೇ ನೋಡಿ ಕಲ್ತಿದ್ದೀನಿ. ನಿಮಗೆ ಡೌಟ್ ಇದ್ರೆ ಈ ಪೇಪರಲ್ಲಿ ಏನ್ ಬರ್ದಿದ್ದಾರೆ ಅಂತ ನಾನ್ ನಿಮ್ಗೆ ಓದಿ ಹೇಳ್ತೀನಿ, ನೀವೆಲ್ಲರೂ ಕೇಳ್ಕೊಳ್ಳಿ. ನನ್ನ ಟ್ಯಾಲೆಂಟ್ ನೋಡಿ. ಆವಾಗ ಚಿನ್ನು, ಅಮ್ಮೋ, ನಿಮಗೆ ಓದ್ಲಿಕ್ಕೆ ಗೊತ್ತಾ? ನಿನ್ನೆ ತನಕ ಆ ಅಂದ್ರೆ ಅರಸ, ಆ ಅಂದ್ರೆ ಅಮ್ಮ ಅಂತ ಹೇಳಿ ಕೊಡ್ತಾ ಇದ್ರಿ. ನಿಮಗೆ ಇಂಗ್ಲಿಷ್ ಪೇಪರ್ ಕೂಡ ಓದಕ್ ಗೊತ್ತಾ? ಬಾಯಿ ಮುಚ್ಚೋ, ಮರ್ಯಾದೆ ತೆಗಿಬೇಡ. ಅದು ನಾನು ಚಿಕ್ಕವಳಿದ್ದಾಗ. ಇವಾಗ ನಾನು ಅಪ್ಡೇಟ್ ಆಗಿದ್ದೀನಿ. ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿ ತೆಗಿತೀನಿ. ನಿಜ ಹೇಳ್ಬೇಕಂದ್ರೆ ಚಿಚುಕಾಗಿಗೆ ಓದಕ್ಕೆ ಬರಲ್ಲ. ಅವಳು ಆ ನ್ಯೂಸ್ ಪೇಪರ್ ಅನ್ನ ಉಲ್ಟಾನೆ ಹಿಡ್ಕೊಂಡಿದ್ಲು. ಅದನ್ನ ಸ್ಟ್ರೈಟ್ ಆಗಿ ಕೂಡ ಹಿಡಿಯಕ್ಕೆ ಅವಳಿಗೆ ಗೊತ್ತಿಲ್ಲ. ಅದ್ರಲ್ಲಿ ಏನ್ ನ್ಯೂಸ್ ಇದೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಆದ್ರೆ ಓದಕ್ಕೆ ಬರುತ್ತೆ ಅನ್ನೋ ತರ ಅವಳು ಕನ್ನಡಕನ್ನೆಲ್ಲ ಸರಿ ಮಾಡ್ಕೊಂಡು ನೋಡ್ತಾ ಇದ್ದಾಗ ಅದ್ರಲ್ಲಿ ಒಂದು ಪಿಜ್ಜಾ ಪಿಕ್ಚರ್ ಇತ್ತು. ಪಕ್ಕದಲ್ಲಿ ಏನೋ ಸೈಕ್ಲೋನ್ ನ್ಯೂಸ್ ಕೂಡ ಇತ್ತು. ಚಿಚುಕಾಗೆ ಅವಳಾಗಿ ಒಂದು ಕತೆ ಹೇಳಕ್ಕೆ ಶುರು ಮಾಡಿದ್ಲು. ಇಲ್ಲಿ ಏನು ಬರ್ದಿದ್ದಾರೆ ಅಂದ್ರೆ, ನಾಳೆ ಬೆಳಿಗ್ಗೆ ಆಕಾಶದಿಂದ ಮೀನಿನ ಮಳೆ ಸುರಿಯುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ. ಅದು ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಎಲ್ರೂ ಶಾಕ್ ಆದ್ರು. ಏನು, ಮೀನಿನ ಮಳೆಯಾ? ಮಳೆ ಅಂದ್ರೆ ನೀರಿನ ಮಳೆ ಸುರಿಯೋದು ನಾನ್ ಕೇಳಿದೀನಿ. ಮೀನಿನ ಮಳೆ ಅನ್ನೋದು ಎಲ್ಲಾದ್ರೂ ಹಿಸ್ಟ್ರಿಯಲ್ಲಿ ನಡೆಯದಿರುವ ವಿಚಾರ. ಇದು ಸೈನ್ಸ್ ಅಲ್ಲ ಡಾಕ್ಟ್ರೇ, ಇದು ಮ್ಯಾಜಿಕ್ಕು. ಅಂದ್ರೆ ಈ ಗೌರ್ಮೆಂಟು ನಮ್ಮಂತ ಬಡ ಪಕ್ಷಿಗಳಿಗೋಸ್ಕರ ಮೀನು, ಮಾಂಸ, ಬಿರಿಯಾನಿ ಎಲ್ಲವೂ ಕೊಡ್ತಾರಂತೆ. ಈ ಮಾತಿನ ಸಾರಾಂಶ ಏನಂದ್ರೆ ಬಡತನವನ್ನು ನಿರ್ಮೂಲನೆ ಮಾಡ್ಬೇಕು ಅಂತ. ಆವಾಗ ಲೂಸಿ ಪಾರಿವಾಳ, ನಿಜನ ಚಿಚ್ಚು? ಬಿರಿಯಾನಿನ ನಂಗೆ ತುಂಬಾ ಇಷ್ಟ. ಗುಲಾಬ್ ಜಾಮೂನ್ ಸ್ವೀಟ್ ಏನಾದ್ರೂ ಕೊಡ್ತಾರಾ? ನನಗೆ ಅದಂದ್ರೂ ತುಂಬಾ ಇಷ್ಟ. ಪೇಪರಲ್ಲಿ ಸ್ಪಷ್ಟವಾಗಿ ಹಾಕಿದೆ, ಟುಮಾರೋ ಫುಡ್ ಫೆಸ್ಟಿವಲ್ ಧಮಾಕ ಅಂತ ಬರ್ದಿದ್ದಾರೆ. ಅಲ್ಲಿ ಬರ್ದಿಲ್ಲ, ಅದು ಚಿಚುವಿನ ಕಲ್ಪನೆ ಮಾತ್ರ. ಇಲ್ಲಿ ಸ್ವೀಟ್ಸ್ ಕೂಡ ಇದೆ ಅಂತೆ. ಕೆಳಗಾಕಿದ್ರೆ ಒಡೆದೋಗುತ್ತೆ ಅಂತ ಪ್ಯಾರಾಶೂಟ್ ಅಲ್ಲಿ ಕಳಿಸ್ತಾರಂತೆ. ಪ್ಯಾರಾಶೂಟ? ಹಾಗಾದ್ರೆ ನಾವು ಆರ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಬಾಯಿ ತೆರೆದು ನಿಂತ್ರೆ ಸಾಕು, ಸ್ವೀಟ್ ನೇರವಾಗಿ ಬಾಯಿಯೊಳಗೆ ಬೀಳುತ್ತೆ. ಟೋನಿ ಅನುಮಾನದಿಂದ, ಚಿಚ್ಚು, ನನಗೆ ನಿನ್ ಮಾತಲ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ನಿನ್ ಪೇಪರ್ನ ತಲೆ ಕೆಳಗಾಗಿ ಹಿಡ್ದಿದ್ಯಾ. ಅಕ್ಷರಗಳು ಕೂಡ ಉಲ್ಟಾ ಪಲ್ಟಾ. ನೀನು ಸರಿಯಾಗಿ ಓದ್ತಾ ಇದೀಯಾ? ನಿಜ ಹೇಳು. ಚಿಚು ತಕ್ಷಣ ಪೇಪರ್ನ ತಿರುಗಿಸಿ, ಅದು ರಿವರ್ಸ್ ರೀಡಿಂಗ್ ಟೆಕ್ನಿಕ್ ತುನಿ. ಸೀಕ್ರೆಟ್ ವಾರ್ತೆಗಳನ್ನ ಹೀಗೇನೆ ಹಾಕೋದು. ಅದೆಲ್ಲ ನಿನ್ಗೆ ಗೊತ್ತಾಗೋದಿಲ್ಲ. ನೀನು ಅಮಾಯಕಿ ಅಲ್ವಾ? ಇವಾಗ ಏನ್ ಮಾಡೋದು? ಅಷ್ಟು ದೊಡ್ಡ ದೊಡ್ಡ ಮೀನುಗಳು ನಮ್ಮ ಮೇಲೆ ಬಿದ್ರೆ ನಮಗೂ ಏಟಾಗುತ್ತೆ ಅಲ್ವಾ? ಅದು ಬಂದು ಆ ಮೀನುಗಳು ಬೀಳುವಾಗ ನಾವು ದೊಡ್ಡ ದೊಡ್ಡ ಪಾತ್ರೆ, ಬಕೆಟ್, ಬ್ಯಾಗ್ ಎಲ್ಲ ತಗೊಂಬಂದಿಡ್ಬೇಕು. ಯಾರ್ಯಾರು ಜಾಸ್ತಿನ ತಗೊಳ್ತಾರೋ ಅವ್ರಿಗೆ ತಾನೇ ಒಳ್ಳೇದು. ಇನ್ನು ಹೆಲ್ಮೆಟ್ ಹಾಕೊಂಡ್ರೆ ತಲೆಗೂ ಏನೂ ಆಗೋದಿಲ್ಲ. ಇದನ್ನು ಕೇಳಿದಾಗ ಪಕ್ಷಿಗಳೆಲ್ಲರೂ ಕೂಡ ಸಂತೋಷ ಪಟ್ರು. ಬನ್ನು ಬಾರೋ, ನಮ್ಮ ಮನೆಯೊಳಗಿರುವ ಡ್ರಮ್ನ ತೆಗೆದು ಹೊರಗಿಡೋಣ. ನಾಳೆಯಿಂದ ನಾವು ಅಡಿಗೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ನನ್ನ ಹಳೆಯ ಪೆಟ್ಟಿಗೆಯನ್ನು ತೆಗ್ದಿಡ್ತೀನಿ. ಫ್ರಿಡ್ಜ್ ಕೂಡ ಖಾಲಿ ಮಾಡ್ತೀನಿ. ಎಲ್ರೂ ಆಸೆಯಿಂದ ಹೋದ್ರು. ತುನಿ ಮಾತ್ರ ಅಲ್ಲೇ ನಿಂತ್ಕೊಂಡು ಪ್ರಕೃತಿನ ಗಮನಿಸ್ತಾ ಇದ್ಲು. ಅಮ್ಮ, ನಾವು ಕೂಡ ಪಾತ್ರೆ ಎಲ್ಲ ತೆಗ್ದಿಡೋಣ. ನನಗೆ ಮೀನಂದ್ರೆ ಇಷ್ಟ ಅಲ್ವಾ? ಚಿಚ್ಚು ಅತ್ತೆ ಹೇಳಿದ್ ನಿಜ ತಾನೇ? ನಿಲ್ಲು ಬುಜ್ಜಿ, ಚಿಚ್ಚು ಮೇಲೆ ನನ್ಗೆ ನಂಬಿಕೆನೇ ಇಲ್ಲ. ನೀನು ಗಮನಿಸಿದೀಯಾ, ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಗಿದೆ. ಇರುವೆಗಳು ಕೂಡ ಅದರ ಮೊಟ್ಟೆನ ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇದೆ. ಭೂಮಿಯೊಳಗಿರೋ ಎಲ್ಲಾ ಜೀವಿಗಳು ಹೊರಗೆ ಬರ್ತಿದ್ದಾರೆ. ಇವೆಲ್ಲ ಏನ್ ಹೇಳ್ತಾ ಇದೆ ಗೊತ್ತಾ? ಏನಮ್ಮ ಹೇಳ್ತಾ ಇದ್ದಾರೆ? ಅವುಗಳು ಕೂಡ ಮೀನಿಗೋಸ್ಕರ ಹೋಗ್ತಾ ಇದೀಯಾ? ಇಲ್ಲನೇ ಹುಚ್ಚಿ ಹುಡುಗಿ, ಇದು ಭಾರಿ ಮಳೆ ಗಾಳಿಗೆ ಸಂಕೇತ. ನಮಗೆ ಓದ್ಲಿಕ್ಕೆ ಗೊತ್ತಿಲ್ಲದಿದ್ರು ಪ್ರಕೃತಿಯ ಸ್ವಲ್ಪ ಜ್ಞಾನ ಇದೆ ಅಲ್ವಾ? ಅವುಗಳೇ ನಮಗೆ ಹೇಳಿಕೊಡ್ತಾ ಇರೋದು. ನಾವು ಆಹಾರಕ್ಕೋಸ್ಕರ ಅಲ್ಲ, ನಮ್ಮ ರಕ್ಷಣೆಗೋಸ್ಕರ ಸಿದ್ಧವಾಗ್ಬೇಕು. ಟೋನಿ ಅಂದ್ಕೊಳ್ಳೋದೇ ನಿಜ. ಆದ್ರೆ ಚಿಚುಕಾಗಿಯ ಮಾತನ್ನ ನಂಬಿ ಊರಿನಲ್ಲಿರೋ ಪಕ್ಷಿಗಳು ಎಲ್ರೂ ಕೂಡ ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನ ಮಾಡಿದ್ರು. ಆ ದಿನ ಸಂಜೆ ಚಿಚ್ಚ ಅವಳ ಮನೆಯ ಮೇಲ್ಗಡೆ ಒಂದು ಬಲೆನ ಹಾಕಿಟ್ಟಿದ್ಲು. ಕೆಳಗಡೆ ಚಿನ್ನುಕಾಗೆ
ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದ. ನೋಡು ಚಿನ್ನು, ನಾಳೆ ಇಷ್ಟೊತ್ತಿಗೆಲ್ಲ ಮಳೆ ಬಂದು ನಮ್ಮ ಮನೆಯೆಲ್ಲ ಮೀನು ತುಂಬಿರುತ್ತೆ. ಅದನ್ನ ಮಾರಾಟ ಮಾಡಿ ಮಾಡಿ ನಾವು ದೊಡ್ಡ ಕೋಟೀಶ್ವರರಾಗ್ತೀವಿ. ಅಮ್ಮ, ಒಂದು ವೇಳೆ ಬಿರಿಯಾನಿ ಪ್ಯಾಕೆಟು ನನ್ನ ತಲೆ ಮೇಲೆ ಬಿದ್ರೆ ಅದರಿಂದ ನನಗೆ ಗಾಯಗಳೇನಾದ್ರೂ ಆಗ್ಬೋದಮ್ಮ? ಹೆಲ್ಮೆಟ್ ಹಾಕೊಳ್ಳೋ, ಆವಾಗ ನಿನಗೆ ಯಾವ ಗಾಯಗಳು ಆಗೋದಿಲ್ಲ. ಬಿರಿಯಾನಿ ಸಿಗುತ್ತೆ ಅಂತ ಗಾಯಗಳಾದ್ರೂ ಕೂಡ ತೊಂದ್ರೆ ಇಲ್ಲ. ಆದ್ರೆ ತುನಿಗುಬ್ಬಚ್ಚಿ ಮಾತ್ರ ಅವಳ ಮನೇನ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ಲು. ಧಾನ್ಯಗಳನ್ನ ಮನೆಯೊಳಗಡೆ ತಗೊಂಡ್ ಹೋಗಿ ಇಟ್ಕೊಂಡ್ಲು. ಅದ್ರ ನೋಡಿ ಚಿಚು ನಗಾಡ್ತಾ ಇದ್ಲು. ಏನೇ ತುನಿ, ನೀನ್ ಮಾತ್ರ ಯಾಕೆನೆ ಹಳೆಯ ಕಾಲದಲ್ಲೇ ಇದೀಯಾ? ನಾವೆಲ್ಲ ಹಬ್ಬ ಬರುತ್ತೆ ಅಂತ ಕಾಯ್ಕೊಂಡ್ ಕೂತಿದ್ರೆ ನೀನೇನು ಬಾಗ್ಲಾಕೊಂಡಿದ್ದೀಯಾ? ನೋಡು ಚಿಚ್ಚು, ನೀ ನನ್ ಮಾತ್ ಕೇಳು. ಮಳೆ ಬರುವ ರೀತಿ ಅನ್ಸ್ತಾ ಇದೆ, ಗಾಳಿ ಎಲ್ಲ ಕೂಡ ಬೀಸ್ತಾ ಇದೆ. ನಿನ್ ಮನೆಯೊಳಗೆ ಹೋಗಿ ಮನೆನ ಭದ್ರ ಮಾಡ್ಕೋ. ಆಕಾಶದಿಂದ ಅಪಾಯ ಬರುತ್ತೆ ಹೊರತು ಅನ್ನ ಸಿಗಲ್ಲ. ನಿನಗೆ ಹೊಟ್ಟೆ ಕಿಚ್ಚು, ನಾನು ಎಲ್ಲಿ ತುಂಬಾ ಮೀನುಗಳನ್ನ ತಗೊಳ್ತೀನಿ ಅಂತ. ನಾನು ಎಜುಕೇಟೆಡ್, ಅದು ಸರ್ಕಾರದ ಆದೇಶ. ನಾನ್ ಪೇಪರ್ ಓದ್ದೆ. ಮರುದಿನ ಬೆಳಗ್ಗೆ ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗಿ ಬದಲಾಯ್ತು. ಪಕ್ಷಿಗಳೆಲ್ಲರೂ ಆ ಮೋಡಗಳನ್ನ ನೋಡ್ತಾ ಇದ್ರು. ಎಲ್ರ ಕೈಯಲ್ಲೂ ಒಂದು ಪಾತ್ರೆನೂ ಇತ್ತು. ಚಿಚ್ಚು, ಮೋಡಗಳೆಲ್ಲ ಕಪ್ಪಾಗ್ಬಿಟ್ಟಿದೆ. ಇದು ಬಿರಿಯಾನಿ ಮೋಡನ ವಾಸನೆ ಬರ್ತಿಲ್ಲ. ಅದು ಬ್ಲ್ಯಾಕ್ ಫಾರೆಸ್ಟ್ ಮೋಡಗಳು, ಅದಕ್ಕೆ ಕಪ್ಪಾಗಿದೆ. ಎಲ್ಲರೂ ಬಾಯಿ ತೆಕ್ಕೊಂಡು ರೆಡಿಯಾಗಿರಿ. ಸಡನ್ ಆಗಿ ದಡ್ ಅಂತ ಒಂದು ಶಬ್ದ ಬಂದು ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಅಮ್ಮ, ಶಬ್ದ ಬರ್ತಾ ಇದೆ. ಮೀನ್ ಬರ್ತಾ ಇದೆಯಾ? ಹೆಲಿಕಾಪ್ಟರ್ ಸೌಂಡ್ ಅದು. ಇದ್ದಕ್ಕಿದ್ದಂತೆ ಜೋರಾಗಿ ಅಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಅದು ಸಾಧಾರಣ ಮಳೆಯಲ್ಲ, ಆಲಿಕಲ್ಲು ಮಳೆ. ಆವಾಗ ಇದ್ದಕ್ಕಿದ್ದಂತೆ ಒಂದು ಆಳಿಕಲ್ಲು ಬಂದು ಚಿಚುಕಾಗೆ ತಲೆ ಮೇಲೆ ಬಿತ್ತು. ಅಯ್ಯಯ್ಯೋ, ನನ್ ತಲೆ! ಇದೇನು ಮೀನು ಕಲ್ಲಿನಂತೆ ಇದೆ? ಇದು ಯಾವ ಮೀನು? ಒಳ್ಳೆ ಕ್ವಾಲಿಟಿ ಮೀನು. ಚಿಚ್ಚು, ಇದು ಮೀನಲ್ಲ, ಇದು ಕಲ್ಲು. ಯಾರು ಇಲ್ಲಿ ನಿಂತ್ಕೋಬೇಡಿ, ಎಲ್ಲರೂ ಓಡಿ, ಇಲ್ಲದಿದ್ರೆ ತಲೆ ಗಾಯ ಆಗುತ್ತೆ. ಎಲ್ರೂ ಎಲ್ಲಾದ್ರೂ ಹೋಗಿ ತಪ್ಪಿಸ್ಕೊಳ್ಳೋಣ ಅಂತ ಕೂತ್ಕೊಳ್ಳಕ್ಕೆ ಜಾಗ ನೋಡ್ತಾ ಇದ್ರು. ಚಿಚುಕಾಗೆ ಕಟ್ಟಿದ ಬಲೆ ಹಾರ್ಕೊಂಡು ಹೋಯ್ತು. ನನ್ನ ಕಾಪಾಡಿ, ಬಲೆ ನನ್ನ ಮುಳುಗಿಸ್ತಾ ಇದೆ. ಇದು ಮೀನಲ್ಲ, ನಮ್ನ ಕೊಲ್ಲಿಕ್ಕೆ ಬಂದಂತಹ ಪಿಶಾಚಿ. ಅಮ್ಮ, ಹೆಲ್ಮೆಟ್ ಅಲ್ಲಿ ನನ್ನ ತಲೆಗೆ ಗಾಯ ಆಗ್ತಾ ಇದೆ. ನನ್ನಿಂದ ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಎಲ್ರಿಗೂ ಏನ್ ಮಾಡೋದಂತ ಅರ್ಥ ಆಗ್ಲಿಲ್ಲ. ಚಿಚುಕಾಗಿಯ ಮನೆ ಅರ್ಧ ಭಾಗ ಗಾಳಿಯಲ್ಲಿ ಹಾರ್ಕೊಂಡು ಹೋಯ್ತು. ಇವಾಗ ಪಕ್ಷಿಗಳು ಎಲ್ರಿಗೂ ಎಲ್ಲಿಗೋಗೋದು ಅಂತ ಅರ್ಥವಾಗದೇ ಇರುವ ಸಮಯದಲ್ಲಿ ತುನಿ ಅವಳ ಮನೆಯ ಬಾಗಿಲನ್ನು ಓಪನ್ ಮಾಡಿ ಎಲ್ಲರ ಹತ್ರನೂ, ಎಲ್ಲರೂ ಇಲ್ಲಿಗೆ ಬನ್ನಿ, ಎಲ್ಲರೂ ನನ್ ಮನೆಗೆ ಬನ್ನಿ, ನನ್ ಮನೆ ಸುರಕ್ಷಿತವಾಗಿದೆ. ತುನಿ ಹಾಗೆ ಕರೆದ ತಕ್ಷಣ ಪಕ್ಷಿಗಳು ಎಲ್ರೂ ಕೂಡ ಅಮ್ಮಯ್ಯ ಅಂತ ಹೇಳಿ ತುನಿಯ ಮನೆಯೊಳಗಡೆ ಬಂದ್ರು. ಹೊರಗಡೆ ಗಾಳಿ ಮಳೆ ಇನ್ನೂ ಜೋರಾಗಿ ಬೀಸ್ತಾನೆ ಇತ್ತು. ತುನಿ ಎಲ್ರೂ ಮಳೆಯಲ್ಲಿ ನಡುಗ್ತಾ ಇರೋದನ್ನ ನೋಡಿ ಅವ್ರಿಗೆ ಕುಡಿಯಕ್ಕೆ ಬಿಸಿ ಬಿಸಿಯಾದ ಗಂಜಿನ ಮಾಡಿಕೊಟ್ಲು. ಅವಾಗ ಮಹಿ ಹದ್ದು, ಚು, ಇದೇನಾ ನಿನ್ನ ಬ್ರೇಕಿಂಗ್ ನ್ಯೂಸ್? ಓದಕ್ಕೆ ಗೊತ್ತಾಗದಿದ್ರು ಮೀನಿನ ಮಳೆ ಬರ್ತಾ ಇದೆ ಅಂತ ಇವಾಗ ನಮ್ ತಲೆ ಎಲ್ಲ ಒಡೆದೋಗುವ ರೀತಿ ಮಾಡಿದೀಯಾ. ಇವಾಗ ನಿನ್ನ ತಲೆ ಕೂಡ ನೋಡು. ಚಿಚು ತಲೆಗೆ ಒಂದು ಬ್ಯಾಂಡೇಜ್ ಹಾಕೊಂಡು, ಎಲ್ಲರೂ ನನ್ನ ಕ್ಷಮಿಸಿ, ನನಗೆ ಓದ್ಲಿಕ್ಕೆ ಬರಲ್ಲ, ಇಂಗ್ಲಿಷ್ ಅಂತೂ ಓದ್ಲಿಕ್ಕೆನೇ ಬರಲ್ಲ. ಆ ಪಿಕ್ಚರ್ ನೋಡಿಯೇ ಹಾಗೆ ಹೇಳಿದ್ದು. ನನ್ನಿಂದ ಎಲ್ಲರ ತಲೆಗೆ ಗಾಯ ಆಗ್ಬಿಟ್ಟಿದೆ. ಇದೆಲ್ಲದಕ್ಕೂ ಕಾರಣ ನಾನೇ. ಚಿಚ್ಚು, ವಿದ್ಯಾಭ್ಯಾಸ ಅನ್ನೋದು ಸಾಧಾರಣವಾದ ವಿಷಯವಲ್ಲ, ಅದು ವಿಜ್ಞಾನ. ತುನಿಗೆ ಓದ್ಲಿಕ್ಕೆ ಗೊತ್ತಿಲ್ಲದಿದ್ರು ಪ್ರಕೃತಿಯ ಸ್ವಭಾವ ಗೊತ್ತು. ಆಗ್ತಾ ಇರುವ ಉಷ್ಣತೆ, ಗಾಳಿಯನ್ನು ನೋಡಿ ಜೋರಾಗಿ ಮಳೆ ಬರುತ್ತೆ ಅಂತ ತಿಳ್ಕೊಂಡಿದ್ದಾಳೆ. ಎಲ್ಲರೂ ಹುಷಾರಾಗಿದ್ದೀರಲ್ವಾ, ಅಷ್ಟೇ ಸಾಕು. ಬುಕ್ಕಿನ ನಾಲೆಜ್ಗಿಂತ ಪ್ರಕೃತಿಯ ನಾಲೆಜ್ ಇರ್ಬೇಕು. ನಾವು ಪ್ರಕೃತಿಯ ಮಕ್ಕಳು. ಆಕಾಶದಲ್ಲಿ ಬಣ್ಣ ಬದಲಾದ್ರೆ ಏನಾಗ್ಬೋದು ಅಂತ ನಮ್ಮ ಮನಸ್ಸಲ್ಲಿ ಕೂಡ ಗೊತ್ತಾಗ್ಬೇಕು. ಅಮ್ಮ, ನೀನ್ ಮಾತ್ರ ಇನ್ ಮುಂದೆ ಪೇಪರ್ ಓದ್ಬೇಡ. ನೀನು ಓದಿದ್ರೆ ಮಳೆ ಬರೋದಿಲ್ಲ, ಕಲ್ಲೇ ಬೀಳೋದು. ಸರಿ ಕಣೋ, ಇನ್ ಮುಂದೆ ಪೇಪರೇ ಓದೋದಿಲ್ಲ. ಇನ್ ಮುಂದೆ ಪೇಪರ್ನ ಪಕೋಡ ಕಟ್ಟಕ್ಕೇನೆ ಉಪಯೋಗ ಮಾಡ್ತೀನಿ. ಸ್ವಲ್ಪ ಸಮಯದಲ್ಲಿ ಮಳೆ ಗಾಳಿ ಎರಡು ನಿಂತೋಯ್ತು. ಆಳಿಕಲ್ಲು ಎಲ್ಲ ಕೆಳಗಡೆ ಬಿದ್ದಿತ್ತು. ವಾರೇವಾ, ಹೊರಗಡೆ ಎಲ್ಲ ಐಸಿನ ಕಲ್ಲುಗಳು. ಇವಾಗ ನಾವು ಅದ್ರಲ್ಲೇ ಕ್ರಿಕೆಟ್ ಆಡ್ಬೋದು. ಚಿಚು ಹೊರಗಡೆ ಬಂದು ನೋಡಿ, ಅಯ್ಯಯ್ಯೋ, ನನ್ ಮನೆ, ನನ್ ಗಿಡಗಳು, ನನ್ನ ಆಸ್ತಿ ಎಲ್ಲ ನೆಲಪಾಲಾಗಿದೆ. ಪೂರ್ತಿಯೂ ಹೋಯ್ತು ಚಿಚ್ಚು. ಇವಾಗ ನಾವೆಲ್ಲರೂ ಸೇರಿ ಈ ಕಲ್ಲಲ್ಲಿ ಸಂತೋಷವಾಗಿ ಆಟ ಆಡೋಣ. ಎಲ್ರೂ ಆಳಿಕಲ್ಲು ತಗೊಂಡು ಆಟಾಡ್ತಾ ಇದ್ರು. ಚಿಚುಕಾಗೇನೋ ಅವಳು ಎಲ್ಲಾನು ಮರ್ತು ಆಟಾಡ್ತಾ ಇದ್ಲು. ಅವಳಿಗೆ ಒಂದ್ ವಿಷಯ ಗೊತ್ತಾಯ್ತು. ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಅಂತ ಯಾವಾಗ್ಲೂ ಹೇಳಲೇಬಾರ್ದು. ಇನ್ ಮುಂದೆ ನಮ್ಮ ಊರಲ್ಲಿ ಯಾರಾದ್ರೂ ವಾರ್ತೆನ ಓದ್ಬೇಕಂದ್ರೆ ತುನಿ ಕೈಯಲ್ಲಿ ಕೊಟ್ಟು ವೆರಿಫಿಕೇಶನ್ ಮಾಡ್ಬೇಕು. ಕರೆಕ್ಟ್. ಅದೆಲ್ಲ ಸರಿ. ನನಗೆ ಓದಕ್ಕೆ ಗೊತ್ತಾಗದಿದ್ರು ಪಿಕ್ಚರ್ ನೋಡಿ ಹೇಳ್ತೀನಿ. ಅದ್ರಲ್ಲಿ ಪಿಜ್ಜಾ ಇದೆ, ಅದನ್ನ ತಿನ್ಬೇಕು ಅನ್ಸುತ್ತೆ. ನನ್ ಜೊತೆ ಕೂಪನ್ ಇದೆ, ಆರ್ಡರ್ ಮಾಡೋದಾ? ಅತ್ತೆ, ನಿಮಗೆ ಇನ್ನೂ ಬುದ್ಧಿ ಬರ್ಲಿಲ್ವಾ? ಪಿಜ್ಜಾ ಬೇಕಂದ್ರೆ ನೀವೇ ಮನೆಯಲ್ಲಿ ಮಾಡ್ಕೊಂತೀನಿ. ಆ ಕೂಪನ್ ಎಲ್ಲ ನೋಡಕ್ ಹೋಗ್ಬೇಡಿ, ಆ ಕೂಪನ್ ಎಕ್ಸ್ಪೈರಿ ಆಗಿರುತ್ತೆ. ಎಲ್ರೂ ಜೋರಾಗಿ ನಗಾಡಿದ್ರು. ಪಕ್ಷಿಗಳ ಗ್ರಾಮದಲ್ಲಿ
ಪುನಃ ಆ ಪ್ರಶಾಂತತೆ ವಾಪಸ್ ಬಂತು. ಪಕ್ಷಿಗಳಿಗೆ ಓದಿಲ್ಲ ಅಂದ್ರೂ ಕೂಡ ಸ್ವಲ್ಪ ಬುದ್ಧಿವಂತಿಕೆ ಇದ್ರೆ ಸಾಕು ಅಂತ ಅವ್ರೆಲ್ರೂ ಅಂದ್ಕೊಂಡ್ರು. ಹಾಗೇನೆ ಚಿಚ್ಚುನು ಒಂದ್ ಪಾಠನ ಕಲ್ತ್ಕೊಂಡ್ಲು. ಪಕ್ಷಿಗಳೆಲ್ರೂ ಇನ್ಮುಂದೆ ಚಿಚ್ಚು ಹೇಳೋ ಮಾತುಗಳನ್ನ ನಂಬಬಾರ್ದು ಅಂತ ಅಂದ್ಕೊಳ್ತಾ ಇದ್ರು.